ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಹೊಸದಾಗಿ ಸ್ಕಾಲರ್ಶಿಪ್ ಬಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ. ಹೊಸದಾಗಿ ಅನ್ನೋ ಬದಲು ಇದು ಗೊತ್ತಿರಲಿಲ್ಲ, ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಅನಿಸುತ್ತೆ. ಇತ್ತು ಮೊದಲೆಲ್ಲನೂ ಕೂಡ ಇತ್ತು, ಹೋದ ವರ್ಷವೂ ಕೂಡ ಸ್ವಲ್ಪ ಇರಲ್ಲ ಅನಿಸ್ತು. ಬಟ್ ಈ ವರ್ಷ ಮತ್ತೆ ಯಶಸ್ವಿಯಾಗಿ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಜಾರಿ ಮಾಡಿದೆ ಅಥವಾ ಸ್ಕೀಮ್ ವಾಪಸ್ ತಂದಿದೆ ಅಂತಲೇ ಹೇಳ್ಬೋದು. ಸೊ ಅದೇನಪ್ಪ ಅಂದರೆ PMSSV ಅಂತಂದು ಕೊಡ್ತಾಯಿದ್ರು, ಮೊದಲೆಲ್ಲನೂ ಕೂಡ ಕೊಡ್ತಾಯಿದ್ರು. ಬಟ್ ಇವಾಗ ಈ ಹೋದ ವರ್ಷ ಇದ್ದಿದ್ದಿಲ್ಲ ಅಂತ ಹೇಳಿದೆ, ಬಟ್ ಈ ವರ್ಷ ಮತ್ತೆ ಬಂದಿದೆ. ಅದು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ನೀವೇನು ಮಾಡಬೇಕಂತಂದರೆ SSPಯಲ್ಲೇ ಲಾಗಿನ್ ಆಗಬೇಕಾಗುತ್ತೆ. ಅದಕ್ಕೆ ಸಪ್ರೇಟ್ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ, SSPನೇ ಲಾಗಿನ್ ಆಗಬೇಕಾಗದ. ಫಾರ್ ಎಕ್ಸಾಂಪಲ್ ನಿಮಗೆ ಪೋಸ್ಟ್ ಮೆಟ್ರಿಕ್ ಯಾವ ರೀತಿ ಲಾಗಿನ್ ಆಗ್ತಾರೋ ಅದಾದಮೇಲೆ ನಿಮಗೆ ಫಿಡೆ ಬರ್ತೈತೆ. ಮುಂದೆ ಇಯರ್ ವೈಸ್ ಚೆಕ್ಔಟ್ ಮಾಡ್ಕೊಂಡಾಗ ನಿಮಗೆ ಬರ್ತದೆ. ಓಕೆ, ಈ ಒಂದು ಸ್ಟೂಡೆಂಟ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ಓದ್ತಾ ಇರೋದು ಆರ್ಟಿಕಲ್ಚರ್. ನೀವು BA BCom BSc ಅಥವಾ ಏನೋ ಪ್ರೊಫೆಷ್ನಲ್ ಕೋರ್ಸ್ ಓದ್ತಾ ಇರ್ಬೋದು. ನಿಮಗೂ ಕೂಡ ಬಂದಿದೆಯಲ್ಲ, ಒಂದು ಟೈಮ್ ಚೆಕ್ ಮಾಡ್ಕೋರಿ. ಬಟ್ ಇದು ನಿಮಗೆ ಇದು ಹಾಸ್ಟೆಲಲ್ಲಾರ ಇದ್ರಿ, ಡೇ ಸ್ಕಾಲರ್ ಆದರೆ ರೀ. ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ಹಾಸ್ಟೆಲ್ ಇದ್ದರೆ ಬರಲ್ವಾ, ಹಂಗೇನಿಲ್ಲ. ಬೇಕಾದ್ರೆ ಈ ಒಂದು ಸ್ಟೂಡೆಂಟ್ ನೋಡ್ತಾ ಇರ್ಬೋದು, ಹಾಸ್ಟೆಲರ್ ಇದ್ದರೂ ಕೂಡ ಬರ್ತದೆ. ಅಂದರೆ ಇದು ಯಾವುದೇ ರೀತಿ ಮತ್ತು ಈ ಒಂದು ಇದು ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ ಆಯಿತಾ. ಓಕೆ, ಇಷ್ಟು ಹೇಳ್ತಾ ಇದ್ದೀನಿ. ಆರ್ಟಿಕಲ್ಚರ್ ಮಾಡಿರೋದು ಆ್ಯಂಡ್ ಅದರ ತಕ್ಕನಂಗೆ ನೋಡಿ 8,000 ರೂಪಾಯಿ ಅಂತ ತೋರಿಸ್ತಾ ಇದೆ. ಯಾವುದಂತನೂ ಕೂಡ ಹೇಳ್ತೀನಿ. ಓಕೆ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕೊಡ್ತಕ್ಕಂಥದ್ದು. ಇವರು ಕೂಡ ಬ್ಯಾಕ್ವರ್ಡ್ ಅಂದರೆ BCWDದವರೇ ಕೊಡ್ತಾರೆ. ಯಾರಿಗೆ ಅಂದರೆ ಪೋಸ್ಟ್ ಮೆಟ್ರಿಕ್ ಫಾರ್ OB ಸ್ಟೂಡೆಂಟ್ಗೆ ಸೆಂಟ್ರಲ್ ಕಡೆಯಿಂದ PMSSV ಅಂತ ಏನು ಕಾಣಿಸ್ತಿದೆ ಇದು. ಅಂದರೆ ಇದು SSP ಆಗಿ ಯಾವ ರೀತಿ ಬರ್ತದೋ ಇದು ಬರೋದು ಇಲ್ಲಿ ಕಾಣಿಸ್ತಿದೆ ನೋಡಿ, ಸ್ಟೂಡೆಂಟ್ ಸೆಂಟ್ರಲ್ ಅಂತ ಕಾಣಿಸ್ತದೆ. ಅಂದರೆ OBC ಸ್ಟೂಡೆಂಟು ಸೆಂಟ್ರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ PMSSV, PM ಅಂದರೆ ಪ್ರಧಾನ ಮಂತ್ರಿ ಯಶಸ್ವಿ ಯೋಜನೆ. ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಜೊತೆಗೆ ಮರ್ಜ್ಡಾಗಿ ಬರ್ತದೆ. ಅಂದರೆ ಇದು ನಿಮಗೆ ಬರ್ತಿರ್ತಕ್ಕಂಥ 8,000 ರೂಪಾಯಿ ಅಮೌಂಟು PMSSV ಯಾವುದಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್, ಅದು ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ಕಾಣಿಸ್ತಿದೆ 8,000 ರೂಪಾಯಿ, ಇದನ್ನು ಕೂಡ 8,000 ರೂಪಾಯಿ. ಬಟ್ ಅವೇಟೆಡ್ ಅಂತಿದೆ. ಬಟ್ ಈ ಹಳೆ ಅಮೌಂಟ್ ಅಕೌಂಟಿಗೆ ಬಂದಿದೆ ಆಯಿತಾ, ಅಕೌಂಟಿಗೆ ಹಳೆ ಬಂದಿದೆ. PMSSV ನಿಮಗೂ ಕೂಡ ಬಂದಿದೆ, ಒಂದು ಟೈಮ್ ಚೆಕ್ ಮಾಡ್ಕೊಡಿ. ಇದರಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಇದು ಸೆಂಟ್ರಲ್ ಗೌರ್ಮೆಂಟಿಗೆ ನೀವು ಎಲಿಜಿಬಿಲಿಟಿ ಆಗಬೇಕು. ಪೋಸ್ಟ್ ಮೆಟ್ರಿಕ್ ಯಾರಿದ್ದರು PMSSV ಇದೆಲ್ಲ ಮೊದಲು ಇದ್ದಿದ್ದಿಲ್ಲ. ಪ್ರಧಾನಮಂತ್ರಿ ಯಶಸ್ವಿ ಯೋಜನೆ ಎಲ್ಲನೂ ಕೂಡ ತೆಗೆದಾಕಿದ್ರು ಅಂತಿದ್ರು. ಬಟ್ ಈ ವರ್ಷ ಬಂದಿದೆ ಆಯಿತಾ, ಒಂದು ಗುಡ್ ನ್ಯೂಸು. ಓಕೆ, ಅದ್ರ ತಕ್ಕನಂಗೆ ಇನ್ನೂ ಕೂಡ ಈ ಒಂದು ಸ್ಟೂಡೆಂಟ್ಗೆ ಮತ್ತೇನಾದರೂ ಬರ್ತದ, ಇದು ವಿದ್ಯಾಸಿರಿ ಅಂತೂ ಬರೋಲ್ಲ. ಯಾಕಂದರೆ ಹಾಸ್ಟ್ಲರ್ ಇದೆ. ಹಾಸ್ಟ್ಲರ್ ಇದ್ದರೆ ನಿಮಗೆ ವಿದ್ಯಾಸಿರಿ ಬರೋಲ್ಲ. ಇನ್ ಕೇಸ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಆಗದೆ ಹೋದರೆ ಎಷ್ಟು ಬರ್ತದೆ, ವಿದ್ಯಾಸಿರಿ ಕಡೆಯಿಂದ ಫುಡ್ ಆ್ಯಂಡ್ ಅಕಾಮಿಡೇಷನ್ ಏನಿದೆ 15,000 ರೂಪಾಯಿ ಬರ್ತದೆ. ನಿಮಗೆಲ್ಲರೂ ಕೂಡ ಗೊತ್ತಿದೆ ಆಯಿತಾ. ಅದೇ ರೀತಿಯಾಗಿ ಇಲ್ಲಿ ಏನು ಕಾಣಿಸ್ತಿದೆ, ಎರಡನೇದು P ಅಮೌಂಟು. ಈ ಒಂದು ಸ್ಟೂಡೆಂಟ್ದು ಫಾರ್ ಎಕ್ಸಾಂಪಲ್ 40,000 ಇದೆ ಅಂತ. ಓಕೆ, ಕಾಲೇಜ್ ಫೀಸು 40,000 ಇದೆ. ಓಕೆ, ಗೌರ್ಮೆಂಟ್ ಕಾಲೇಜ್ ಫೀಸೇ 40,000 ಅಂತಂದರೆ 20K. ಓಕೆ, ಇನ್ನು ಹೇಳ್ತೀನಿ 20K ಬರ್ಬೋದು. ಓಕೆ, ಅಥವಾ 18ರಿಂದ 20,000 ನಿಮ್ಮ P ಅಮೌಂಟು ಜಸ್ಟ್ ಮೆನ್ಷನ್ ಆಗಿಲ್ಲ. ಓಕೆ, ನೋ ಅಂತ ಇದೆ, ಮುಂದೆ ಬರ್ಬೋದು, ಆಗುತ್ತೆ. ಓಕೆ, ಇದು ಬರ್ತಾಯಿದ್ದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕಳ್ಳನ ಮಕ್ಕಳು ಹೆಂಗೆ ಮಾಡ್ತಿರ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇದು ಯಾವುದೇ ರೀತಿ ನಾನು ಪಕ್ಷನ್ ಯಾರನ್ನೂ ಕೂಡ ನಾನು ಮಾಡ್ತಿಲ್ಲ. ಬಟ್ ಇತ್ತೀಚೆಗೆ ನಮಗೆ ಯಾವುದೇ ಸರ್ಕಾರ ಆಗಲಿ ಸ್ಟೂಡೆಂಟ್ ಪರವಾಗಿ ಕೆಲಸ ಮಾಡಿತಂದ್ರೆ ನಾವು ಹೊಗಳದಂತೂ ನಮ್ಮ ಕಡೆಯಿಂದ ಇದೆ. ಅಂದರೆ ನಾವು ಹೊಗಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ಈಗ ನೋಡಿ ವಿದ್ಯಾಸಿರಿ ಎಷ್ಟೋ ವರ್ಷ BJP ಗೌರ್ಮೆಂಟಲ್ಲಿ ಇದ್ದಲ್ಲ, ಬಟ್ ಈ ಗೌರ್ಮೆಂಟಲ್ಲಿ ವಿದ್ಯಾಸಿರಿ ತಂದಿದ್ದಾರೆ. 15,000 ರೂಪಾಯಿ ಬರ್ತಾಯಿದೆ, ಹೌದಲ್ವಾ. ನಾವು ಈ ಬೇಡ ಶುಲ್ಕ ಮರುಪಾವತಿ ಅಂತ ಯಾವಾಗಲೂ ಇದೆ ಬಿಡಿ. ಆ್ಯಂಡ್ BJP ಗೌರ್ಮೆಂಟಲ್ಲಿ ರೈತ ವಿದ್ಯಾನಿಧಿ ಮಾಡಿದ್ರು, ಅದು ರೈತ ವಿದ್ಯಾನಿಧಿ ಬೇಸ್ಡ್ ಆನ್ ಬರ್ತಾಯಿತ್ತು. ಆ್ಯಂಡ್ ಕಟ್ಟಡ ಕಾರ್ಮಿಕರಿಗೆ ಏನಿತ್ತು ಅದು ಭಾಳಷ್ಟು ಅಮೌಂಟ್ ಬರ್ತಾಯಿತ್ತು. ಅವಾಗ ಅವ್ರನ್ನೂ ಕೂಡ ಹೊಗಳ್ತಿದ್ವಿ, ಅವ್ರನ್ನೂ ಕೂಡ ಬೈದಿದ್ದೀವಿ. ಇವಾಗ ಇವ್ರನ್ನೂ ಕೂಡ ಕೆಲವೊಂದಿಷ್ಟು ಬೈತಾ ಇದ್ದೀವಿ. ಸ್ಟೂಡೆಂಟ್ ಇನ್ನೂ ಕೂಡ ಬರೋದು ಯಾಕೆ ಮಿಸ್ ಆಗ್ತಿದೆ ಅಂತ. ಓಕೆ, ಪರವಾಗಿಲ್ಲ. ಇವಾಗ ಮತ್ತೆ ಏನು ಮಾಡ್ತಾರೆ ಅಂತಂದರೆ, ಇದು ಯಾವ PMSSV ಬಂದಿದೆ, ಬಟ್ ಇದನ್ನು P ಅಮೌಂಟು ಕೊಡದೇ ಇದ್ರೆ ಏನು ಮಾಡೋಣ. ನಾವು ಹೋಪ್ ಎಷ್ಟೋ ಇಟ್ಕೊಂಡು ಬರುತ್ತೆ ಅಂತ ಹೋಪ್ ಇಟ್ಕೊಳ್ಬೇಕು ಅಷ್ಟೇ. ಬರುತ್ತೆ ಬಿಡುತ್ತೆ ಸೆಕೆಂಡ್. ಬಟ್ ಇಲ್ಲಿ ಮೆನ್ಷನ್ ಆಗಿದೆ ಅಂತಂದರೆ ಬರುತ್ತೆ, ಯಾವಾಗಾದರೂ ಬಂದೇ ಬರುತ್ತೆ. ಬಟ್ ಈ ಒಂದು ಸ್ಟೂಡೆಂಟ್ ನಾಳೆ ಬಂದಿದೆ, ಬಟ್ ನಿಮ್ಗೆ ಇನ್ನೂ ಕೂಡ ಅವೇಟೆಡ್ ಅಂತ ಇರ್ಬೋದು. ಅಥವಾ ನಿಮ್ಗೆ ಇನ್ನೂ ಕೂಡ DDO ಸೈನ್ ಇಲ್ಲಿ ಏನು ಕಾಣಿಸ್ತಿದೆ, ನೋ ಅಂತ ಇರ್ತದೆ. ಇದು ಎಸ್ ಅಂತ ಆಗಿಬಿಟ್ರೆ ವಿತಿನ್ 1 ವೀಕ್. ನಾನು ಹೇಳ್ತೀನಿ, ಯಾವಾಗಲೂ ಕೂಡ ಹೇಳ್ತೀನಿ, DDO ಸೈನ್ ಆಗೋವರೆಗೂ ವೆಯ್ಟ್ ಮಾಡಿರಿ. DDO ಸೈನ್ ಆಗಿಬಿಟ್ರೆ 1 ವೀಕಲ್ಲಿ ಬರ್ತದೆ. ಅವೇಟೆಡ್ ಅಂತ ಇರ್ಬೋದು, 1 ತಿಂಗಳಿಂದ ಇರ್ಬೋದು. ಬಟ್ DDO ಸೈನ್ ನೋ ಅಂತಿದ್ರೆ ನಿಮಗೆ ಅಮೌಂಟ್ ಸ್ವಲ್ಪ ಡಿಲೇ ಆಗ್ತಿರ್ತದೆ ಅಷ್ಟೇ ಆಯಿತಾ. ಸೊ ಇದನ್ನ ತೋರ್ಸೋಕ್ಕೋಸ್ಕರ ನಾನು ಬಂದಿದ್ದೆ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೆ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟೂಡೆಂಟಿಗೆ 20,000 ಈ ರೀತಿಯಾಗಿ 10,000 ಅಥವಾ 11,000 ಅಥವಾ 25,000 ತೋರಿಸ್ತಿದೆ. ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ. ಎಸ್ಪೆಷಲಿ ಮೈನಾರಿಟಿ ಸ್ಟೂಡೆಂಟ್ ಮಾತ್ರ. ಮೈನಾರಿಟಿ ಸ್ಟೂಡೆಂಟ್ ನೀವು ನೋಡಲೇಬೇಕು. ಆ್ಯಂಡ್ SC ಸ್ಟೂಡೆಂಟ್ ಕೂಡ ನೋಡಿರಿ, ನಿಮ್ಮ ಕಟ್ಟಡ ಕಾರ್ಮಿಕ ಯಾರ್ದೆಲ್ಲ ಕಾರ್ಡ್ ಇದೆಯೋ ನಿಮಗೆ ತೋರಿಸ್ತಿದೆ. ಆ್ಯಂಡ್ ಇನ್ನೂ ಒಂದು ಹೇಳ್ತಿದ್ದೀನಿ, 2022-23 ನಾನು ಹೇಳ್ತಾ ಇರೋದು ಅಪ್ಡೇಟ್ಗಳನ್ನ ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೊಡ್ಬೇಕಾದ್ರೆ 22-23 ಈ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು SSP ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ಇಯರ್ ಸ್ಟೇಟಸ್ ಗೊತ್ತಾಗುತ್ತೆ. ಅಲ್ಲಿ ಹೋಗ್ರಿ, ನಿಮಗೆ ರೈತ ವಿದ್ಯಾನಿಧಿ ಕಡೆಯಿಂದ
ನಿಮಗೆ 7,500 ಬರ್ತಾಯಿತ್ತು ಅಥವಾ ಏನು 10,000 ಬರ್ತಾಯಿತ್ತು. ಓಕೆ, ಅಂದರೆ ರೈತ ವಿದ್ಯಾನಿಧಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಡೆಯಿಂದ BJP ಗೌರ್ಮೆಂಟು ಅದನ್ನ ಅಮೌಂಟನ್ನ ತಡೆ ಹಿಡ್ಕೊಂಡಿತ್ತು. ಬಟ್ ಅದೇ ಫಂಡನ್ನು ಇವಾಗ ರಿಲೀಸ್ ಆಗಿದೆ. ಬಟ್ ಇಷ್ಟು ತೋರಿಸ್ತಾ ಇದೆ ಅಮೌಂಟಿಗೆ. ಬಟ್ ಇನ್ನೂ ಕೂಡ ಎಲ್ಲನೂ ಕೂಡ ನೋ ಇದೆ. ಬಟ್ ಅಮೌಂಟ್ ಮೆನ್ಷನ್ ಆಗಿದೆ, ಅಪ್ರೂವ್ಡ್ ಕೂಡ ಆಗಿರ್ತದೆ. ಬಟ್ DDO ನೋ ಅಂತ ಇರ್ತದೆ. ಆ ರೀತಿ ಆಗಿದೆ 2022-23 ನೋಡ್ರಿ ಒಂದು ಟೈಮ್. ಓಕೆ, ಅಂದರೆ ನಿಮಗೆ ಅವಾಗ 2022-23 ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಪೇರೆಂಟ್ಸ್ ಎಲ್ಲನೂ ಕೂಡ ಅಂದರೆ ಫಾರ್ಮರ್ ಇರ್ತಾರೆ. ಅಂದರೆ ಫಾರ್ಮ್ ಇರಬೇಕಾಗತ್ತೆ, ಅಂದರೆ ಹೊಲ ಇರಲೇಬೇಕು. ಇದ್ದರೆ ಮಾತ್ರ ನಿಮಗೆ ನಿಮಗೆ ಆ ಒಂದು ಫ್ಯಾಮಿಲಿಯಲ್ಲಿ ನಿಮ್ಮ ನೇಮ್ ಇದ್ದಿದ್ದರೆ 7,500, 8,000, 10,000 ಅಂತ ಏನು ಹೇಳಿದೆ ನಿಮಗೆ ರೈತ ವಿದ್ಯಾನಿಧಿ ಕೂಡ ಮೆನ್ಷನ್ ಆಗಿರ್ತದೆ. ನಾನು ಹೇಳ್ತಾ ಇರೋದು 2023, 24, 24, 25 ಅಥವಾ 25, 26 ಈ ಸದ್ಯಕ್ಕೆ ರೈತ ವಿದ್ಯಾನಿಧಿ ಸದ್ಯಕ್ಕೆ ಇಲ್ಲವೇ ಇಲ್ಲ. ಬಟ್ ಈ ಸದ್ಯಕ್ಕೆ 2024, 25 ಆ್ಯಂಡ್ 2023, 24 ಹೇಳ್ತಿರೋದು ಅರ್ಥ ಮಾಡ್ಕೊರಿ. ಇನ್ನೊಮ್ಮೆ ಬರಿತೀನಿ ನೋಡಿರಿ. 2023, 24 ಆ್ಯಂಡ್ 2024, 25 ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ, ನಿಮಗೆ ಯಾರೆಲ್ಲ 23, 24, 25 ಹಾಕಿದ್ವಿ, ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಯಾರೆಲ್ಲ ಕಾಡಿದೆಯೋ ನಿಮಗೆ ಅಮೌಂಟ್ ಮೆನ್ಷನ್ ಹಾಕಿ ಆಗಲೇ ಅಕೌಂಟಿಗೆ ಕೂಡ ಬಂದಿರ್ತದೆ. ಕೆಲವೊಂದಿಷ್ಟು ಹುಡುಗರಿಗೆ, ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ಅವೈಟೆಡ್ ಇರ್ತದೆ. ಅಥವಾ DDOs ನಾಳೆ ಎಸ್ ಕೂಡ ಆಗಿರ್ಬೋದು. ಚೆಕ್ಔಟ್ ಮಾಡ್ಕೊರಿ ಅಷ್ಟೇ, ಆಯಿತಾ. ಅಥವಾ ನಿಮಗೆ ಏನೇನೆಲ್ಲ ಅಮೌಂಟ್ ಬಂದಿಲ್ಲ ಅಂತ ಗೊತ್ತಾಗಿ ಕೆಲವೊಂದಿಷ್ಟು ಹುಡುಗರಿಗೆ ಇರ್ತಾರೆ, ಮೈನರ್ ಸ್ಟೂಡೆಂಟ್ ಇರ್ತಾರೆ, ಇಲ್ಲಿ ಅಪ್ಲಿಕೇಶನ್ SSP ಹಾಕಿರಲ್ಲ, ಬೇರೆ ಹಾಕಿರ್ತಾರೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನೋಡ್ಲಿಕ್ಕೆ, ಚೆಕ್ ಮಾಡೋಕ್ಕೆ ಹೋಗ್ರಿ. ಪುಸ್ಟ್ DBT ಅಂತ ಆ್ಯಪ್ ಇದೆ, ಅದ್ರ ಹೋಗ್ಬಿಟ್ಟು ಆಧಾರ್ ಕಾರ್ಡು OTP ಹಾಕ್ರಿ, ಯಾವೆಲ್ಲ ಅಮೌಂಟ್ ಬಂದಿದೆ ಕೂಡ ಗೊತ್ತಾಗುತ್ತೆ. ಅಂದರೆ ಸಿಂಪ್ಲಿ ಎಲ್ಲಾದರೂ ಕೂಡ ಚೆಕ್ ಮಾಡ್ಬೋದು. ಎಲ್ಲೂ ಕೂಡ ಅಮೌಂಟ್ ಹೋಗಿರಲ್ಲ. ನಿಮಗೆ ಬಂದಿತ್ತಂದರೆ ನಿಮ್ಮ ಅಕೌಂಟಲ್ಲಿ ಅಥವಾ ನಿಮ್ಮ ಪೇರೆಂಟ್ಸ್ ಅಕೌಂಟ್ ಕೊಟ್ಟಿದ್ದಾರೆ, ನಿಮ್ಮ ಪೇರೆಂಟ್ಸ್ ಅಕೌಂಟ್ಗೆ ಹೋಗಿರ್ತವೆ, ಎಲ್ಲೂ ಹೋಗಿರಲ್ಲ, ಆಯಿತಾ. ಓಕೆ, ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಪ್ಯೂರ್ ಆಗಿ ಈ 8,000 ರೂಪಾಯಿ PM-SSV ತೋರಿಸ್ತಾ ಇದೆ. ಇದೊಂದು ಗುಡ್ ನ್ಯೂಸು. ಇದು ಪ್ರೊಫೆಷ್ನಲ್ ಕೋರ್ಸ್ಗೆ ಬರಬೇಕಂತಲ್ಲ, ನಾರ್ಮಲ್ BA, BCom, BScದವ್ರಿಗೂ ಕೂಡ ಬರ್ತಾಯಿದೆ, ಆಯಿತಾ. ಸರಿ, ಸೆಂಟ್ರಲ್ ಗೌರ್ಮೆಂಟ್ದು ಆ್ಯಂಡ್ ಮುಂದೆ ಕೂಡ ಪಿ ಅಮೌಂಟು ಕೂಡ ಮೆನ್ಷನ್ ಆಗಿಲ್ಲ, ನೋ ಅಂತ ಇದೆ. ನೋಡೋಣ ಎಸ್ ಅಂತ ಬಂತಂದರೆ ಅದನ್ನು ಕೂಡ ಬೇಗನೆ ಬರುತ್ತೆ. ಥ್ಯಾಂಕ್ ಯು, ಬಾಯ್.